ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಸ್ಕೂಲು ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಮಕ್ಕಳಿಗೆ ಏನಾದರೂ ಡಿಫ್ರೆಂಟಾಗಿ ಲಂಚ್ ಬಾಕ್ಸ್ಗೆ ಮಾಡಬೇಕಂದ್ರೆ ಇವತ್ತು ತೋರಿಸೋವಂಥ ಈ ಪಾಪಡ್ ರೈಸ್ ಅಂದರೆ ಹಪ್ಪಳನ ಯೂಸ್ ಮಾಡಿಕೊಂಡು ಒಂದು ಡಿಫ್ರೆಂಟ್ ರೈಸ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಯಾರು ಬೇಕಾದನ್ನು ಮಾಡ್ಬೋದು, ಅದರಲ್ಲೂ ಬ್ಯಾಚುಲರ್ ಸಹ ಈಸಿಯಾಗಿ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಯಾಕಂದರೆ ನಾನು ಎಷ್ಟೊಂದು ವೆರೈಟಿ ಆಫ್ ರೈಸ್ ರೆಸಿಪಿ ಹಾಕಿದ್ದೀನಿ. ಅದರಲ್ಲಿ ಈ ಥರ ಒಂದು ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ನಾನು ಒಂದು ಚಿಕ್ಕ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾವು ಹಪ್ಪಳನ ಈ ಥರ 2 ಭಾಗ ಥರ ನಾನು ಕತ್ರಿನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಎಣ್ಣೆ ಜಾಸ್ತಿ ಹಾಕಿದಾಗ ದೊಡ್ಡ ಹಪ್ಪಳ ಹಾಕಿ ಮಾಡಬೇಕಾಗುತ್ತೆ. ತುಂಬ ಜನ ಎಣ್ಣೆ ಕಡಿಮೆನಲ್ಲಿ, ಚಿಕ್ಕ ಪಾತ್ರೆಯಲ್ಲಿ ಕಡಿಮೆ ಎಣ್ಣೆಯಲ್ಲಿ ಬೇಯಬೇಕಂದ್ರೆ ಈ ಥರ ಹಪ್ಪಳನ ಕಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಆವಾಗ ಎಣ್ಣೆ ಕ್ವಾಂಟಿಟಿ ಕಡಿಮೆಯಾಗೂ ಇರುತ್ತೆ, ಈ ಕಡೆ ಹಪ್ಪಳ ಮಾಡ್ದಂಗೆ ಇರುತ್ತೆ. ಕೆಲವೊಂದು ಇನ್ನೂ ದೊಡ್ಡದಾಗಿ ಬರುತ್ತಲ್ಲ, ಅದನ್ನು 4 ಪೀಸ್ ಥರನೂ ಕಟ್ ಮಾಡ್ಕೋಬೋದು. ಸೊ ಇವಾಗ ಎಲ್ಲ ಹಪ್ಪಳನೂ ನಾನು ಹುರಿದಿಟ್ಕೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ಎಷ್ಟಾದರೂ ಯೂಸ್ ಮಾಡ್ಕೋಬೋದು. ಆನಂತರ ಇನ್ನೊಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ನೀವು ಮಸಾಲೆ ಫ್ಲೇವರಲ್ಲೂ ಮಾಡ್ಕೊಬೋದು, ಅಂದರೆ ಚಕ್ಕೆ ಲವಂಗ ಕೂಡ ಹಾಕೊಬೋದು. ಇಲ್ಲಿ ನಾನು ಖಾರಕ್ಕೆ 2 ಹಸಿರು ಮೆಣಸಿನ್ಕಾಯಿ, ಒಂದು ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು, ತುಂಬ ಫ್ರೈ ಮಾಡಬೇಕಂತೇನಿಲ್ಲ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಿಮಗೆ ತುಂಬ ಓವರ್ ಮಸಾಲೆ ಫ್ಲೇವರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಹಾಕಿದ್ರೂ ಒಂದು ಸ್ವಲ್ಪ ಲೈಟಾಗಿ ಕಡಿಮೆನೇ ಹಾಕ್ಕೊಳ್ಳಿ, ಮೈಲ್ಡ್ ಫ್ಲೇವರ್ ಇರುತ್ತೆ ಮಸಾಲೆದು. ಆನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕಂದರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಸ್ವೀಟ್ ಕಾರ್ನ್ ಹಾಕ್ಕೋಬೋದು, ಅಥವಾ ನಿಮ್ಗೆ ಇಷ್ಟವಾಗಿರೋಂಥ ಗ್ರೀನ್ ಪೀಸ್ ಬರುತ್ತಲ್ಲ, ಫ್ರೋಝನ್ ಗ್ರೀನ್ ಪೀಸ್, ಅದು ಸಹ ಹಾಕ್ಕೋಬೋದು. ಚೆನ್ನಾಗಿರುತ್ತೆ. ಏನು ಇಲ್ದಿರ ನಾರ್ಮಲಾಗಿ ಸಿಂಪಲಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಫ್ರೈ ಆದಮೇಲೆ ಒಂದು ಟೊಮೊಟೊನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಮಿಕ್ಸಿನಲ್ಲಿ ತರತರಿಯಾಗಿ ಪೇಸ್ಟ್ ಮಾಡಿ ಸಹ ಹಾಕ್ಕೋಬೋದು. ಇಲ್ಲಿ ನಾನು ಚಾಪರಲ್ಲಿ ಚಾಪ್ ಮಾಡಿರೋದ್ರಿಂದ ಈಸಿಯಾಗಿ ಬೇಗನೆ ಕುಕ್ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಒಂದು ತೊಗೊಂಡಿದ್ದೀನಿ, ಸೇಮ್ ಸೈಜಲ್ಲೇ ಈರುಳ್ಳಿ ತೊಗೊಂಡಿದ್ದೀನಿ. ಇದು ಇಬ್ಬರಿಗಾಗೋಷ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಮನೆಯಲ್ಲಿರೋರಿಗೆಲ್ಲ ಮಾಡಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕು ರೆಗ್ಯುಲರಾಗಿ ಹಾಕ್ಕೊತಿರಲ್ಲ ಅಷ್ಟಾಗೆ ಹಾಕ್ಕೋಬೋದು. ಈಗ ಟೊಮೊಟೊ ಒಂದು ಮಟ್ಟಿಗೆ ಫ್ರೈ ಆದಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಬದಲಾಗಿ ನೀವು ಚಿಕನ್ ಮಸಾಲ, ಮಟನ್ ಮಸಾಲ, ಕರಿ ಮಸಾಲ, ಎಗ್ ಮಸಾಲ, ಯಾವುದು ಮನೇಲಿ ಯಾವುದು ಸಿಗುತ್ತೋ ಅದು ಕೂಡ ಯೂಸ್ ಮಾಡ್ಕೋಬೋದು. ಇದೇ ಗರಂ ಮಸಾಲನೇ ಹಾಕ್ಬೇಕಂತೇನಿಲ್ಲ. ಆನಂತರ ಮಸಾಲೆ ಹಾಕಿದ್ಮೇಲೆ ಒಂದು 1/4 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ. ಗೊಜ್ಜು ಥರ ಆಗಬೇಕು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ತರಕಾರಿ ಹೇಳ್ದಂಗೆ ನೀವು ಕ್ಯಾಪ್ಸಿಕಮ್ ಇದ್ರೂ ಕೂಡ ಹಾಕ್ಕೋಬೋದು, ಸಖತ್ತಾಗಿರುತ್ತೆ. ಇವಾಗ ಗೊಜ್ಜು ಥರ ಆಗಿ ಚೆನ್ನಾಗಿ ಮಸಾಲೆಲ್ಲ ಕಲರ್ ನೋಡ್ತಾ ಇರ್ಬೋದು ಚೇಂಜ್ ಆಗಿದೆ, ಎಣ್ಣೆ ರಿಲೀಸ್ ಆಗ್ತಾಯಿದೆ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ನಾವು ಏನು ಹಪ್ಪಳ ಮಾಡಿ ಇಟ್ಕೊಂಡಿದ್ರಲ್ವ ಹಪ್ಪಳನ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು 1 ಕಪ್ ಆಗೋಷ್ಟು ಅನ್ನ ಎತ್ತಿಟ್ಕೊಂಡಿದ್ದೀನಿ. ನೀವು ಇದನ್ನು ಬೆಳಗ್ಗೆ ತಿಂಡಿಗೆ ಬಿಸಿ ಬಿಸಿ ಅನ್ನಕ್ಕೂ ಮಾಡ್ಕೋಬೋದು, ಅಥವಾ ಅಕಸ್ಮಾತ್ ನೀವು ಸಂಜೆ ಕೆಲ್ಸಕ್ಕೆ ಹೋಗೋರಾಗಿರ್ತೀರ, ಮನೆಯಲ್ಲಿ ಬೆಳಗ್ಗೆ ಮಾಡಿರೋ ಅನ್ನ ಉಳಿದಿರುತ್ತೆ, ಒನ್ ಟೈಮ್ ಆಗಿ ಏನಾದರೂ ಸ್ನ್ಯಾಕ್ಸ್ ಜೊತೆಗೆ ಊಟನೂ ಮಾಡಬೇಕು ಅಂದರೆ ಈ ಥರ 1 ಪಾಟ್ ರೈಸ್ ರೆಸಿಪಿ ಥರ ಮಾಡ್ಬೋದು. ನೆಂಚ್ಕೊಳಕ್ಕೆ ಹಪ್ಪಳನೂ ಇರುತ್ತೆ, ಅದೇ ಥರ ಹಪ್ಪಳದ ರೈಸ್ ಥರನೂ ಇರುತ್ತೆ. ನೀವು ಸಂಜೆ ನೈಟಿಗೆ ಡಿನ್ನರ್ಗೂ ಸಹ ಮಾಡ್ಕೋಬೋದು. ಇದ್ರ ಜೊತೆಗೆ ಒಂದು ಎಗ್ ಆಮ್ಲೆಟ್ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ನಿಮಗೆ ಆಪ್ಷನ್ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ಈಸಿಯಾಗಿ 1 ಟೈಮ್ಗೆ 1 ಪಾಟ್ ರೈಸ್ ರೆಸಿಪಿ ಥರನೂ ಮಾಡ್ಕೋಬೋದು. ಅದರಲ್ಲೂ ಫಸ್ಟ್ ಟೈಮ್ ಟ್ರೈ ಮಾಡೋರು ಅಥವಾ ಬ್ಯಾಚುಲರ್ಗೆ ಈಸಿ ಆಗಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮಸಾಲೆ, ಉಪ್ಪು, ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಡಾರ್ಕ್ ಮಸಾಲೆ ಇದೆ, ಚೆನ್ನಾಗಿರುತ್ತೆ ಖಾರವಾಗಿ ತಿನ್ನೋದಕ್ಕೆ. ಇನ್ನೂ ನೀವು ಬೇಕಂದರೆ ಎಕ್ಸ್ಟ್ರಾ ಪೆಪ್ಪರ್ ಪುಡಿ ಸಹ ಹಾಕ್ಕೋಬೋದು. ಮತ್ತು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಹಪ್ಪಳದಲ್ಲಿ ಉಪ್ಪಿನಂಶ ಇರುತ್ತೆ. ರೈಸ್ ಹಾಕಿದ ಮೇಲೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ಆನಂತರ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇಳಿಸ್ಕೊಳ್ಳೋಣ. ಹಪ್ಪಳದ ರೈಸ್ ರೆಸಿಪಿ ರೆಡಿಯಾಗಿದೆ, ಅಂದರೆ ಪಾಪಡ್ ರೈಸು. ನೀವು ಇದ್ರ ಜೊತೆಗೆ ನಾನು ಹೇಳ್ದಾಗೆ ನಿಮಗೆ ಎಗ್ ಆಮ್ಲೆಟು, ತರಕಾರಿ ಪಲ್ಯ, ಅಥವಾ ಏನಾದರೂ ಕ್ರಂಚಿಯಾಗಿರುವಂಥ ಸ್ನ್ಯಾಕ್ಸ್ ಅಥವಾ ಹಪ್ಪಳನೇ ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಥವಾ ನೈಟ್ ಡಿನ್ನರ್ಗೆ, ಮಧ್ಯಾಹ್ನ ರೈಸು ಡಿಫ್ರೆಂಟಾಗಿ ತಿನ್ನಬೇಕಂದ್ರೂ ಈ ಥರ ಟ್ರೈ ಮಾಡ್ಬೋದು. ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ನೀವು ಟ್ರೈ ಮಾಡಿ. ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.